ನಡೆಯುತ್ತಿರುವಂತಹ ಶಾಸಕರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹಿರಿಯ ಅಧಿಕಾರಿಗಳು ಇದ್ದಾರೆ, ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದಾರೆ. ನಾವು ಪ್ರಮುಖವಾಗಿ ಕೆಲವು ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಶಾಸಕರಿಗೆ ಒಂದು ಮನವಿಯನ್ನು ಕೊಟ್ಟು, ಮೊದಲು ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ಒಂದು ರೈತರ ಹೆಸರಿನಲ್ಲಿ ಮಂಜೂರು ಮಾಡುವುದನ್ನು ಈ ಕೂಡಲೇ ರದ್ದು ಮಾಡಬೇಕು. ಅದಕ್ಕೆ ಒಂದು ವಿಶೇಷ ತಂಡ ರಚನೆ ಮಾಡಬೇಕು. ಸರ್ಕಾರಿ ಕೆರೆ, ರಾಜಕಾಲುವೆ, ಆ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರ ಕೈಗೆ ಸಿಗದಂಥ RIVAಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅದಕ್ಕೆ T ನಂಬರ್ ದುರಸ್ತಿ ಮಾಡಲು ಒಂದು ವಿಶೇಷವಾದ ದಂಡವನ್ನು ರಚನೆ ಮಾಡಿ ಒಂದು ದಾಖಲೆಗಳ ವಿಭಾಗ ಏನಿದೆ ಆ ದಾಖಲೆಗಳ ವಿಭಾಗ ಸಂಪೂರ್ಣವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಒಂದು ವಿಭಾಗವಾಗಿ ಮಾರ್ಪಟ್ಟಿದೆ. ಅದನ್ನು ಸರಿಪಡಿಸಬೇಕಂತೇಳಿ ಇನ್ನೂ ವಿವಿಧ ಅಂದರೆ ಇವತ್ತು ಮುಳಬಾಗಿಲು ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕ ಏನಿದೆ ರಾಷ್ಟ್ರೀಯ ಹೆದ್ದಾರಿ ಗೋಮಾಳ ಜಮೀನು ಅದೆಲ್ಲ ಇವತ್ತು ಒತ್ತುವರಿಯಾಗಿ ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪಾಲಾಗಿದೆ. ಅದನ್ನು ತೆರವುಗೊಳಿಸಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ಮಾನ್ಯ ಶಾಸಕರಿಗೆ ಮನವಿ ನೀಡಿದಾಗ ಅವರು 15 ದಿನದಲ್ಲಿ ತಹಸೀಲ್ದಾರರಿಗೆ ಅವರು ಏನು ಮನವಿ ಕೊಟ್ಟಿದ್ದಾರೆ ಆ ಮನವಿಯಲ್ಲಿ ಒತ್ತುವರಿಯಾಗಿರುವ ಎಲ್ಲ ಒಂದು ಸರ್ಕಾರಿ ಆಸ್ತಿಗಳ ವಿವರವನ್ನು ಕೊಡುವಂತ ಕೇಳಿದರೆ 15 ದಿನಗಳ ನಂತರ ನಾವು ಕೊಟ್ಟಿರುವಂತಹ ಈ ಒಂದು ಮನವಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಶಾಸಕರು ಮತ್ತು ತಾಲೂಕು ಆಡಳಿತ ಅಂತೇಳಿ ನೋಡಿಕೊಂಡು ಆ ನಂತರ ಜಾನುವಾರುಗಳ ಗಾಡಿ ಈ ಒಂದು